ಬನ್ನಿ ಸಮೋಸ ಬಂದಿದ್ದು ಇಲ್ಲಿ ತಗೊಳ್ಳೋಣ. ಯಾವುದೋ ಅಂಗಡಿ ಇಲ್ಲ ಸಮೋಸ ಬಿಟ್ಟರೆ ಇಲ್ಲಿ ಭಯ ಅದೇದ ಇಂದಳ ನೋಡ್ಬೋದು. ನಮ್ಮ ಹುಡುಗೆಲ್ಲ ಜ್ಯೂಸ್ ಕುಡಿತಾರೆ. ಸುಸ್ತು ಬಿದ್ದಾಗವ್ರು ಬೆಳಗ್ಗೆಯಿಂದ ಟಿಫನ್ ಏನು ಮಾಡಿಲ್ಲ. ಸುಸ್ತು ಬಿದ್ದಾಗವ್ರು ಹೋಗ್ರಿ. ಏನಪ್ಪ ಹೋಗೋಣ? ಏನಪ್ಪ ಆಸಿಪ್ಪ ಹೆಂಗೈತೆ ಬಡವ್ರ ಗಾಡಿ? ಹಾಂ ಹೌದಾ, ಚೆನ್ನಾಗೈತೆ ಗಾಡಿ? ಹಾಂ ಹೌದಾ, ಹಾಂ ಸರಿ ಸರಿ ನೋಡಿ. ನೋಡಿ ಇಲ್ಲಿ ಇಷ್ಟು ದೊಡ್ಡ ಕಂಪ್ನಿಲಿ ಕುಡಿಯೋಕೆ ನೀರಿಲ್ಲ ಗುರು. ಅದಕ್ಕೆ ನಮ್ಮ ಆಶಿಪ್ ಅವ್ರು ತಗೋತಾರೆ ಹೋಗಿ. ಸತ್ತಾಗ ಇನ್ನೇನು ಸತ್ತಾಗ್ತೀರ ನೋಡಿ. ನೀರು ತಗೋಕೆ ಹೋಗ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ನಾಗ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಸಿ ಟ್ರಕ್ ಲಾಗ್ಸ್. ಸುಮಾರು 2 ತಿಂಗಳಾಯ್ತು ವೀಡಿಯೋ ಮಾಡಿ. ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡ್ಬೋದು ಎಲ್ಲಿದ್ದೀನಂತ. ನಮ್ಮ ಕಂಟೈನರ್ ಕಂಪ್ನಿಗೆ ಬಂದಿದ್ದೆ, ಹಳೆ ಕಂಟೈನರ್ ಕಂಪ್ನಿಗೆ. ಇವತ್ತೇನಪ್ಪ ಅಂದರೆ ನಮ್ಮ ಆಫೀಸ್ ಗಾಡಿ 5 ಗಾಡಿ ಬಂದಿದೆ ನೋಡಿ. ಇಲ್ಲೊಂದು ಗಾಡಿ ಇದೆ, ಮತ್ತು ನೋಡಿ ಅಲ್ಲೊಂದು ಗಾಡಿ ಇದೆ, ಮತ್ತು ಅಲ್ಲಿ 3 ಗಾಡಿ ಇದೆ. ಆಲ್ರೆಡಿ ಒಂದು ಗಾಡಿ ಲೋಡ್ ಆಗಿದೆ. ಬನ್ನಿ ಆ ಗಾಡಿ ಹತ್ರ ಹೋಗಿ ಮಾತಾಡ್ಸೋಣ ಗುರು. ನೋಡ್ಬೋದು ಒಂದು ಗಾಡಿ ಲೋಡ್ ಆಗಿದೆ ಕಂಟೈನರು. ಸೇಮ್ ಇದೇ ಥರ ಕಂಟೈನರ್ 4 ಇದೆ. 4 ಗಾಡಿಗೆ 4 ಕಂಟೈನರು. ಈ ವೈಟ್ ಕಂಟೈನರ್ ಮಾತ್ರ ಹೊಸರು ಲೋಡ್ ಮಾಡ್ತಾರೆ. ಈ ಥರ ಇನ್ನೂ 3 ಇದ್ದಾವೆ ಲೋಡ್ ಮಾಡೋದು. ಇದು ಬಂದು ಬೆಂಗಳೂರು ಲೋಡ್ ಮಾಡ್ತಾರಂತೆ. ಬನ್ನಿ ನಮ್ಮ ಆಶಿಪ್ ಗಾಡಿ ಲೋಡ್ ಮಾಡೋಕ್ಕೆ ಹೋಗಿದ್ದಾನೆ, ನಾವು ಹೋಗೋಣ ಗುರು. ನಾನು ಈ ಕಂಪ್ನಿಗೆ ಬಂದು ಸುಮಾರು 1.5 ತಿಂಗಳಾಗಿತ್ತು. ಈ ಕಡೆ ಬಂದೇ ಇಲ್ಲ ನಾನು. ಇವತ್ತೇನಪ್ಪ ಅಂದರೆ 5 ಗಾಡಿ ಒಂದೇ ಹತ್ರ ಲೋಡಿಂಗ್ ಅಂತ ಹೇಳಿದ್ದಾರೆ. 5 ಗಾಡಿ ಅಂದರೆ 4 ಗಾಡಿ ಒಂದು ಹತ್ರ, ಮತ್ತು ಸಪ್ರೇಟು ಒಂದು ಹೊಸರ್ಗೆ ಹತ್ರ ಒಂದು ಗಾಡಿ. ನೋಡಿ ನಮ್ಮ ಆಶಿಪ್ಪು ಮೇಲ್ಗಡೆ ತೊಗೊಬಂದಿದ್ದಾರೆ ಲೋಡ್ ಮಾಡ್ಸೋಕ್ಕೆ. ನೋಡಿ ನಮ್ಮ ಆಶಿಪ್ ಅಣ್ಣ ಹೆಂಗೆ ಕೂತವನ ಗಾಡಿಯಾಗ. ಏನಪ್ಪ ದೇವರೇ ಹೀರಪ್ಪ ಕೂತಿದ್ಯಾ? ನೀವು ಆಲ್ರೆಡಿ ನೋಡಿದ್ದೀರ ಇವ್ರನ್ನ. ಒಂದೆರಡು ಬಂಸನ ಲೋಡ್ ಮಾಡ್ದಂಗೆ ಈ ಅಣ್ಣವ್ರು ಬಂದಿದ್ದರು ನೋಡಿ. ಕಂಟೈನರು ಇಲ್ಲೊಂದು ಕಂಟೈನರ್ ಇದೆ, ಮತ್ತು ನೋಡಿ ಇಲ್ಲೊಂದು 2 ಇದೆ, ಆ ಕಡೆ ಒಂದಿದೆ. ನೋಡಿ ಕಂಟೈನರ್ ಒಳಗಡೆ ಯಾವ ಥರ ತೋರಿಸ್ತೀವಿ ಬನ್ನಿ. ನೋಡಿ ಕಂಟೈನರ್ ಒಳಗೆ ಯಾವ ಥರ ಇದೆ. ಇದೆಲ್ಲ ಒಂಥರ ಬೆಡ್ ಥರ ಬರೋದು. ಯಾವುದೋ ಹಾಸ್ಟೆಲ್ಗೆ ಇಲ್ಲ ಕಂಪ್ನಿ PGಗಳಿಗೆ ಆ ಥರ ಯೂಸ್ ಆಗುತ್ತೆ ಇದು. ಮೇಲ್ಗಡೆ ಒಂದು ಬೆಡ್ ಬರುತ್ತೆ, ಮತ್ತು ಕೆಳಗಡೆ ಒಂದು ಬೆಡ್ ಬರುತ್ತೆ. ನೋಡಿ ಹತ್ತಕ್ಕೆ ಏಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ ನಮ್ಮ ಕಂಟೈನರ್ ಇವರೇ ರೆಡಿ ಮಾಡೋದು. ಹಳಬ್ರು ಹಳೆ ಹುಡುಗರು ಯಾರ ಭಯ ಯಾರೇ ಯಾರ ಇದ್ದಾರೆ ನೋಡಿ. ನಮ್ಮ ಆಶೆಪೇಟೆ ಗಾಡಿಗೆ ಲೋಡ್ ಮಾಡೋಕ್ಕೆ ಬೆಲ್ಟ್ ಹಾಕ್ತಾ ಇದ್ದಾರೆ. ಏನಪ್ಪ ಸಾಫ್ಟಿ ಇದೆಯಾ ನೋಡಿ ಪಾಪ. ಇವರು ಯಾವಾಗಲೂ ನಮ್ಮ ಗಾಡಿಗೆಲ್ಲ ಲೋಡ್ ಮಾಡೋದು ಕಂಟಿನ್ಯೂಸ್ ಆಗಿ. ಇಲ್ಲಿ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ ನೋಡಿ, ಇಲ್ಲಿ ಈ ಕಬ್ಬಣಗಳು ಮಳೆಗಳು ಎಲ್ಲ ಹಾಕ್ಬಿಡ್ತಾರೆ. ನಮ್ಮ ಗಾಡಿ ಯಾವಾಗ ಬಂದ್ರೆ ಪಂಚರ್ ಆಗುತ್ತೆ ಗುರು. ಇಲ್ಲಿ ಒಂದು ಪಂಚರ್ 2 ಪಂಚರ್ ಹಾಗೆ ಆಗುತ್ತೆ ನೋಡಿ. ಈ ಥರ ಪೀಸ್ಗಳೆಲ್ಲ ಹಾಕ್ಬಿಡ್ತಾರೆ. ಅದು ಟೈರ್ ಹಾಗೆ ಕೊಯ್ತಾವೆ ಗುರು. ಎಷ್ಟು ಹೇಳಿ ಇವರು ತಗೊಳೋದೇ ಇಲ್ಲ ಅವಲ್ಲ. ನೋಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಮಾವಿನಕಾಯಿ ಯಾವ ಥರ ಇದೆ. ಫಸ್ಟು ರೆಡಿ ಮಾಡಬೇಕಾದ್ರೆ ಈ ಥರ ಬೇಸ್ಮೆಂಟ್ ರೆಡಿ ಮಾಡ್ಕೊತಾರೆ. ಕಂಟೈನರ್ ರೆಡಿ ಮಾಡಬೇಕಾದ್ರೆ ಈ ಥರ ಮಾಡಿಬಿಟ್ಟು ಅದಾದಮೇಲೆ ಕಂಟೈನರ್ ಶೀಟ್ ಹಾಕಿ ಕೊಡಿಸ್ತಾರೆ ಗುರು. ಇದು ಸೇಮ್ ಅಲ್ಲಿಗೆ ಹೋಗ್ಬೇಕಂತೆ. ಟೋಟಲ್ 8 ಹೇಳಿದ್ದಾರೆ. ಇವಾಗ ನಾನು ರೆಡಿ ಆಗಿದ್ದು 5 ರೆಡಿ ಆಗಿದೆ, ಇನ್ನು 4 ರೆಡಿ ಆಗಿಲ್ಲ. 4 ಇನ್ನೂ 3 ರೆಡಿ ಆಗಿಲ್ಲ ನೋಡಿ. 1, 2 ಮತ್ತು ಇಲ್ಲೊಂದಿದೆ. 3 ನಮಗೆ ಲೋಡ್ ಮಾಡ್ತಾರೆ ನಮ್ಮ ಗಾಡಿಗಳಿಗೆ. ಏನಪ್ಪ ಆಶಿಪ್ ಅವರೇ, ಏನು ಸಮಾಚಾರ? ಏನಾಯ್ತು ಕೆಳಗೆ ಹಂಗೆ ನೋಡ್ತಾ ಜನ ಅವರು? ಕೆಳಗೇನಾಯ್ತಾ? ಕ್ಯಾರೆ ಚೋಟು ಕಾಣ ಹೋಗ್ಯಾರೆ. ಬಿಗ್ ಎಸ್ಕೋಗಪ್ಪ ಕಂಟೈನರ್ದು.
ಡೋರ್ ಬಾಯರನ ಟಚ್ ಆಗಲ್ಲ. ಹೆಂಗದ ಇಕ್ಕೋ, ಏನಾಗಲ್ಲ. ಈ ಕಂಟೈನರ್ ಬಂದು ಗುರು 10 ಅಡಿ ಇದೆ ಅಗಲ. ಇದು ಉದ್ದ ಬಂದು 20 ಅಡಿ ಇದೆ. ಯಾವುದು ಹಾಸ್ಟೆಲ್ ಕಲ್ಲಣ್ಣ ಇದು ಅಣ್ಣ? ಹಿಂದೆ ಎತ್ಕಪ್ಪ ಗಾಡಿ. ಬಡ್ಲೆ ಸೈಡ್ ಬರ ಚೋಟು. ನಿಧಾನ ಬಾ. ಇಟ್ಕೊಬಿಡ್ರಿ ಈ ಕಡೆ 4 ಜನ. ಹತ್ ಕಡೆ ಒಂದಡಿ ಇತ್ ಕಡೆ ಒಂದಡಿ ಬಿಡ್ರ. ಈ ಥರ ಅಣ್ಣ ಅವ್ರು ತೊಡ ಈ ಸೈಡ್ ಬಾಣ ಅಣ್ಣ ರೀ. ಸ್ವಲ್ಪ ಎತ್ತ ಅಪ್ಪಿ ಮೇಲ್ಕ. ಕರೆಕ್ಟಾಗಿ ಐತೆ ಬಿಡಪ್ಪ. ಏನು ಚೆಕ್ ಮಾಡ್ತಾ ಇದೀಯಾ? ಓಕೆನಾ? ಗಾಡಿ ಮುಂದೆ ಬಿಡು. ಮುಂದೆ ಹಾಕಿ ಬೆಲ್ಟ್ ಹಾಕೋಣ. ಗಾಡಿ ಆಚೆ ಕಡೆ ಇಷ್ಟು ಆಚೆ ಕಡೆ ಬರುತ್ತೆ, ಮತ್ತೆ ಆ ಕಡೆನೂ ಅಷ್ಟೇ ಆಚೆ ಬರುತ್ತೆ. ಬೆಲ್ಟ್ ಬಿಸಿದ್ದಾನೆ ಮೇಲೆ ಅವನು. ಸಾಕೆತ್ತ ನೋಡಿ. ನಾವು 4 ಬೆಲ್ಟ್ ಹಾಕಿದ್ದೀವಿ ಗಾಡಿಗೆ. ಹಿಂದೆಗಡೆ 2 ಮತ್ತು ಈ ಕಡೆ 2. ಈ ಗಾಡಿ ಮುಗೀತಿದ್ದು. ನೆಕ್ಸ್ಟು ನನ್ನ ಗಾಡಿ ತಗೋಬರ್ಬೇಕು ಹೋಗಿ ನಮ್ಮ ರಾಜವಲ್ಲಿನ. ಮುಂದೆ ಹಾಕ ಗಾಡಿ. ಬನ್ನಿ ಸಮೋಸ ಬಂದಿದ್ದು ಇಲ್ಲಿ ತಗೊಳ್ಳೋಣ. ಯಾವುದು ಅಂಗಡಿ ಇಲ್ಲ ಸಮೋಸ ಬಿಟ್ಟರೆ ಇಲ್ಲಿ. ಭಯ ಅದೇದ ಇಂದಾಳ ತಿನ್ನು. ಸಮೋಸ ಒಂದೇ ಇರೋ ತಿನ್ನು. ಅವ್ರಿಗೆ ದೇದ ಬರೀ ಸಮೋಸ ಯಾವ ಥರ ಇದೆ ಅಂತ. ಕಿತ್ನ ಮೇರ ನೋಡಿ. ಲೋಡ್ ಆಗಿರೋ ಗಾಡಿಗಳು ಅಲ್ಲಿ ನಿಂತಿದ್ದಾವೆ. 2 ಗಾಡಿಗಳು ನಮ್ಮ ರಾಜವಲ್ಲಿ ಬರ್ತಾ ಇದೆ ಇಲ್ಲಿ. ಬಾ ಬರಲೇ ನಮ್ಮ ಆಶೆ ತಗೋ ಬರ್ತಾವ್ರೆ ನಮ್ಮ ರಾಜವಲ್ಲಿನ. ಇದಾನಪ್ಪ ಕಂಡೋರ್ ಗಾಡಿ. ನಮ್ಮ ರಾಜವಲ್ಲಿ ಒಂಥರ ಗೊತ್ತು ಗುರು ಇಲ್ಲಿ. ಏನಪ್ಪ ಆಸಿಪ್ಪ, ಹೆಂಗೈತೆ ಬಡವ್ರ ಗಾಡಿ? ಹಾಂ ಹೌದಾ? ಚೆನ್ನಾಗೈತೆ ಗಾಡಿ? ಹಾಂ ಹೌದಾ? ಹಾಂ ಸರಿ ನೋಡಿ. ಆಸಿಪ್ಪ ಅವ್ರೆ, ಗಾಡಿ ರಿವರ್ಸ್ ಬರ್ಬೇಕಂತೆ. ಇದು ಸೀದಾ ಗಾಡಿ ಕಟ್ಟಾಗಲ್ಲ ಅಲ್ಲಿ. ಹಿಂದೆ ಹೋಗಿ ಬಾ. ಹೊಡ್ಕೋ ಆ ಕಡೆ. ಹೋಗ್ಲಿ. ಕಟ್ಟಾಗಲ್ಲಲ್ಲಿ.
ನೋಡಿ ಇಲ್ಲಿ ಇಷ್ಟು ದೊಡ್ಡ ಕಂಪ್ನಿಲಿ ಕುಡಿಯೋಕೆ ನೀರಿಲ್ಲ ಗುರು. ಅದಕ್ಕೆ ನಮ್ಮ ಆಚೆ ಬೋರ್ಡ್ ತಗೋತಾರೆ ಹೋಗಿ ಸತ್ತಾಗ ಇನ್ನೇ ಸತ್ತಾಗ್ತೀರ. ನೋಡಿ ನೀರು ತಗೋಕೆ ಹೋಗ್ತಾ ಇದ್ದಾರೆ ಗುರು. ಫೈನಲ್ ಆಗಿ ನಮ್ಮ ರಾಜ ಅವ್ರಿಗೆ ಲೋಡ್ ಆಗಿದೆ. ಗಾಡಿ ತಗೊಬಂದಿಲ್ಲಿ ಹಾಕಿದ್ದೀನಿ ನೋಡಿ. ನಮ್ಮ ಗಾಡಿಗೆಲ್ಲ ಇಲ್ಲಿ ಕಡೆ ಇದ್ದಾವೆ. ಅಲ್ಲೋ 3 ಗಾಡಿ ಲೋಡ್ ಆಗಿದೆ ನೋಡಿ. ನಮ್ಮ ರಾಜ ಹುಲಿ ಒಂದು ಮತ್ತು 2 ಗಾಡಿ ಲೋಡ್ ಆಗಿದೆ. 4ನೇ ಗಾಡಿ ಲೋಡಿಂಗ್ ಪಾಯಿಂಟ್ ಒಳಗಡೆ ಹೋಗಿದೆ. ಈ ಗಾಡಿಗೆ ನೋಡಿ ಇಲ್ಲೇ ಇದೆ ಮೆಟೀರಿಯಲ್. ಇದು ಬಂದು ಹೊಸೂರಲ್ಲಿ ಅನ್ಲೋಡ್ ಮಾಡ್ತಾರೆ. ನಾವು 4 ಗಾಡಿ ಮಾತ್ರ ಬೆಂಗಳೂರಿಗೆ ಹೋಗ್ಬೇಕು ಗುರು. ಫೈನಲ್ ಆಗಿ ನೋಡಿ 4 ಗಾಡಿ ಲೋಡ್ ಆಗಿದೆ. ಇನ್ನೂ ಬಿಲ್ ಕೊಡಿಲ್ಲ ಇವರು. ಇನ್ನೂ ಬಿಲ್ ಎಷ್ಟು ಗಂಟೆ ಕೊಡ್ತಾರೆ ಏನೋ ಗೊತ್ತಿಲ್ಲ ಗುರು. ಟೈಮ್ ಎಷ್ಟು ಆಯ್ತು ಅಣ್ಣ? 8 ಗಂಟೆ ಆಯಿತಾ? 7 ಗಂಟೆ ಆಯಿತಾ? 7 ಗಂಟೆ 8 ನಿಮಿಷ ಆಗಿದೆ. ಇಲ್ಲಿ ಯಾವ ಬಂದ್ರೆ ಬಿಲ್ ಕೊಡೋದು ಲೇಟ್. ಇಲ್ಲಿ ಇನ್ನೂ ಒಂದು ಗಾಡಿ ಲೋಡ್ ಆಗಿಲ್ಲ, ಹೊಸರು ಗಾಡಿ. ಏನೋ ನಮ್ಮ ಹೊಸರು ಗಾಡಿಗೆ ಇವಾಗೇನೋ ಲೈಟು ರೆಡಿ ಮಾಡ್ತಾವ್ರೆ. ಇನ್ನೂ ಟೇಬಲ್ ಫಿಟ್ ಮಾಡಿಲ್ಲ ಬರೋ. ಇದು ಟೇಬಲ್ ಫಿಟ್ ಮಾಡಿದ್ರೆ ಎಲ್ಲ ಕತೆ ಮುಗೀತು. ಎಲ್ಲ ತಂದಿಟ್ಟಿದ್ದಾರೆ. ಮತ್ತು ಬೀಡಿಂಗ್ ಎಲ್ಲ ಫಿಟ್ ಮಾಡಬೇಕು. ಹಾಗೆ फिटिंग करने का होता है ना, सभी हो गया. किधर रख दिया? लग रहा है फिटिंग करना. लाइट डालना हो गया. ಇನ್ನೂ ವೈರಿಂಗ್ ಮಾಡ್ಬೇಕಂತೆ. ಇನ್ನೂ ಈ ಗಾಡಿಗೆ ಒಂದು ಅರ್ಧ ಅವರ್ 1 ಅವರ್ ಕೆಲಸ ಐತಿ ಇದರಲ್ಲಿ. ನೋಡೋಣ ಎಷ್ಟು ಮಾಡ್ತಾರೆ ಏನು ಕತೆನ ಗುರು. ಟೈಮ್ 10 ಗಂಟೆ ಆಗಿದೆ ಈಗ ನೋಡ್ಬೋದು. ಇವಾಗ ಬಿಲ್ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ನಮ್ಮ ಗಾಡಿಯೆಲ್ಲ ಒಳಗಡೆ ಇದ್ದೇವೆ ಇನ್ನೂ. ಅವರು ಬರ್ತಾರೆ. ಇಲ್ಲಿಂದ ನಮ್ಮ ಆಫೀಸು 30 ಕಿಲೋಮೀಟ್ರ್ ಬರುತ್ತೆ. ಬನ್ನಿ ಆರಾಮಾಗಿ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದೇವ್ರಿ. ಬೆಳಗ್ಗೆ ಕರೆಕ್ಟ್ಗೆ ಟೈಮ್ 4 ಗಂಟೆ ಆಗಿದೆ. ಎಲ್ಲರೂ ಹೋಗ್ತಾ ಇದ್ದೀವಿ ಲೈನಾಗಿ. ಗುರು ಈಗ ಬೆಳಗ್ಗೆ 8 ಗಂಟೆಗೆ ಟೈಮ್ ಆಗಿದೆ. ನಾವು ಅನ್ಲೋಡ್ ಪಾಯಿಂಟ್ಗೆ ಕರೆಕ್ಟ್ಗೆ 4:15 5 ಗಂಟೆಗೆ ಬಲ್ಲ ಪಾಯಿಂಟ್ ಬಂದ್ಬಿಟ್ರಿ. ಬನಶಂಕರಲ್ಲಿ ಅನ್ಲೋಡಿಂಗ್ ಪಾಯಿಂಟು ನೋಡಿ. ಇದೆ ಅಪಾರ್ಟ್ಮೆಂಟು ನೋಡಿ. ಯಾವುದೋ ಅಪಾರ್ಟ್ಮೆಂಟ್ ಕಟ್ಟುವಂಥ ಜಾಗ ಇದು ನೋಡಿ. ನಮ್ಮ ಗಾಡಿ ಯಾವ ಥರ ಏನಾಗಿದೆ ಒಂದೊಂದು ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ರಾಜ ಹುಲಿ ಹಾಕಿದ್ದೀನಿ ಮುಂದೆ. ಮತ್ತು ನೋಡಿ ಅಲ್ಲೊಂದು 2 ಗಾಡಿ ಇದ್ದಾವೆ. ಮತ್ತು ಇನ್ನೂ ಆಚೆ 2 ಗಾಡಿ ಇದ್ದಾವೆ. ಈಗ ಟೈಮ್ 8 ಗಂಟೆ ಆಗಿದೆ. ನೀವು ಎಷ್ಟು ಗಂಟೆಗೆ ಬರ್ತಾರೆ ಏನೋ ಗೊತ್ತಿಲ್ಲ ಗುರು. ಎಲ್ಲ ಮಲ್ಕೊಂಬಿಟ್ಟಾರೆ ನಮ್ಮ ಹುಡುಗರು. क्या बोला? सीजन का ना हेम्पर का ये गाड़ी मेरे को बोलने के लिए बोला. ये उसका मालूम नहीं छोड़ो. ಎಲ್ಲ ಮಲಗಿಬಿಟ್ಟಿದ್ದಾರೆ ನಮ್ಮ ಆಶಿಪ್ ಅವರು. ಆಶಿಪಣ್ಣ ಅವ್ರಿಗೆ ಏನಪ್ಪ ಇಲ್ಲ ಹಂಗೆ ಮಲಗವನೆ. ಇನ್ನು ನೋಡೋಣ ಎಷ್ಟು ಗಂಟೆಗೆ ಮಾಡ್ತಾರೆ ಏನು ಕತೆ ಅಂತ. 9 ಗಂಟೆ 10 ಗಂಟೆ ಕಡಿಮೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಅದು ಬೇರೆ ಭಾನುವಾರ ಬೇರೆ ಇವತ್ತು. ನೋಡಿ ಮೇಲ್ಗಡೆ ನನ್ನ ಗಾಡಿ ಹೋಗ್ತೇನಲ್ಲ ಗುರು. ಟಚ್ ಆಗ್ತೈತೆ. ಸ್ವಲ್ಪ ಗ್ಯಾಪ್ ಇದೆ ಅಷ್ಟೇ. ಆಲ್ರೆಡಿ ನಮ್ಮ ಗಾಡಿ 4 ಗಾಡಿನೂ ಅನ್ಲೋಡ್ ಆಗಿದೆ ನೋಡಿ. ಎಲ್ಲ ಮೇಲೆ ಗಾಡಿ ಇಟ್ಟಿದ್ದಾರೆ. ಲಾಸ್ಟ್ ನನ್ನ ಗಾಡಿನೇ ಅನ್ಲೋಡು ನೋಡಿ. ಅದು ತೆಗೆದ್ಬಿಟ್ಟು ಫಸ್ಟು ನಮ್ಮದು ಅನ್ಲೋಡ್ ಮಾಡ್ತಾರೆ. ಅದ್ರ ಮೇಲೆ ಅದು ಇಡ್ತಾರೆ ಮೇಲ್ಗಡೆ. ಟೈಮ್ ಕರೆಕ್ಟ್ 2 ಗಂಟೆ ಆಗಿದೆ ಗುರು ಅನ್ಲೋಡ್ ಮಾಡೋದಕ್ಕೆ ಇವರು. ನನ್ನ ಗಾಡಿ ಆಗೋದು ಕರೆಕ್ಟಾಗಿ 3 ಗಂಟೆ ಆಗುತ್ತೆ ಇನ್ನು.
ನೋಡಿ ವೈರ್ ನೋಡಿ ಹೆಂಗಿದೆ ಮೇಲ್ಗಡೆ ವೈರ್ ಬೇರೆ ಇದೆ. ಫೈನಲಾಗಿ ಅನ್ಲೋಡ್ ಆಯಿತು 3 ಕಾಲಿಗೆ. ನೋಡ್ಬೋದು ನಮ್ಮ ಹುಡುಗೆಲ್ಲ ಜ್ಯೂಸ್ ಕುಡಿತಾರೆ. ಸುಸ್ತು ಬಿದ್ದಾಗ ಬೆಳಗ್ಗೆಯಿಂದ ಟಿಫನ್ ಏನು ಮಾಡಿಲ್ಲ. ಸುಸ್ತು ಬಿದ್ದಾಗ ಹೋಗ್ರಿ. ಏನಪ್ಪ ಹೋಗೋಣ? ಊಟ ಕೂಡ ಮಾಡಿಲ್ಲ. ಏನಾನು ಹೇಳಪ್ಪ ನಮ್ಮವ್ರಕ. ಊಟ ಕೂಡ ಮಾಡಿರಲ್ಲ ಇನ್ನ. ಹೋಗೋಣ.